ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಪ್ರಣವ್ ನೋಡಿ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಸೊ ನಾವಿವತ್ತು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ ಒಬ್ಬರು ಸ್ಪೆಷಲ್ ಗೆಸ್ಟನ್ನ ಕರ್ಕೊಂಡು ಹೋಗೋಕ್ಕೆ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಇವನು. ಈ ಕಡೆ ತಿರ್ಗೋ, ಈ ಕಡೆ ತಿರ್ಗಿ ಮಾಡೋ. ನೋಡಿದ್ರಲ್ಲ ಹೆಂಗೆ ಆಡಕತ್ತಿದ್ದ ಅಂತ. ಸ್ವಲ್ಪ ಬೇಗನೆ ರೀಚ್ ಆಗಿಬಿಟ್ವಿ ಮೆಟ್ರೋ ಹತ್ರ. ಸೊ ನಾವಿವತ್ತು ಭವ್ಯ ಅಂತ, ನಾವು ಮುಂಚೆ ಏನಿಲ್ವಲ್ಲ ವಿಜಯನಗರ ಹಳೆ ಮನೆ ಹತ್ರ. ಸೊ ನಮ್ಮನೆ ಮೇಲ್ಗಡೆ 4-5 ಜನ ಬ್ಯಾಚುಲರ್ಸ್ ಹುಡುಗಿರಿದ್ರು, ಅದರಲ್ಲಿ ಭವ್ಯ ಕೂಡ ಒಬ್ಬಳು. ಒಂಥರ ಫ್ಯಾಮಿಲಿ ಥರ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಒಳ್ಳೆ ಹುಡುಗಿ. ಎಷ್ಟೊಂದು ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತಾಯಿದ್ಲು, ಬರ್ತಾಯಿದ್ಲು, ಪ್ರಣವ್ ಜೊತೆ ಆಟ ಆಡೋದು, ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ಆಗ್ಬಿಡಿಲ್ಲೋ ಅಂತ ಹೇಳ್ಬೋದು. ಅಲ್ಲಿಂದ ನಾವಿಲ್ಲಿ ಶಿಫ್ಟ್ ಆದಾಗ ಮೇಜರಾಗಿ ಹೇಗೆ ಏರಿಯಾನ ಮಿಸ್ ಮಾಡಿದ್ವೋ ಅದೇ ಥರ ಇವ್ರನ್ನ ಟೆರೆಸ್ ಮೇಲೆ ಹೋಗೋದು, ಅವ್ರ ಜೊತೆ ಚೆಂದ ಮಾತಾಡೋದು, ತಲೆಗೆ ಆಯಿಲ್ ಮಸಾಜ್ ಮಾಡೋದು, ಇದನ್ನೆಲ್ಲ ನೆನೆಸ್ಕೊಂಡು ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಂತಲೇ ಹೇಳ್ಬೋದು. ಸೊ ತುಂಬ ದಿನದಿಂದ ಕರಿತಾ ಇದ್ದೆ, ಬಾ ಭವ್ಯ ಮನೆಗೆ ಬಾ ಅಂತ. ಸೊ ಫೈನಲಾಗಿ ಒಂದು ದಿವಸ ರಜೆ ಹಾಕ್ಕೊಂಡು ಬರ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ಲು. ವರ್ಕ್ ಮಾಡ್ತಾ ಇದ್ದಾಳೆ ಅವಳು ಎಜುಕೇಷನ್ ಬಂದು ಇಂಜಿನಿಯರಿಂಗ್ ಆಗಿದೆ. ಸೊ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಕೂತ್ಕೊಂಡು ಎಲ್ಲರೂ ಇವಾಗ ಮಾತಾಡ್ತಾ ಇದ್ದೀವಿ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ನೋಡ್ತಾ ಇರ್ಬೋದು, ಕಾಲಿಗೆ ಚಪ್ಪಲ್ ಹಾಕ್ಕೊಂಡಿದ್ದೀನಿ. ಫುಲ್ ಥಂಡಿ, ಅದರಲ್ಲೂ ಅಲ್ಲಿ ಮೆಟ್ರೋ ಹತ್ರ ಅಂತೂ ಫುಲ್ ಗಾಳಿ ಬೀಸ್ತಾನೇ ಇತ್ತು. ಹಾಗಾಗಿ ಸೊ ನಮ್ಮ ಕೆಲವೊಂದು ಕಷ್ಟದ ದಿನಗಳಲ್ಲಿ, ಅಂದರೆ ಕೆಲವೊಂದು ಸಿಚುವೇಶನ್ಸ್ ಆಗಿತ್ತು, ಆ ದಿನಗಳಲ್ಲೆಲ್ಲ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವರು ರೂಮಲ್ಲಿ ಭವ್ಯ ಆಗಿರ್ಬೋದು, ಸುಷ್ಮಾ, ಸುನೀತಾ, ಬಿಂದು ಅಂತ 4-5 ಜನ ಹುಡುಗಿರಿದ್ರು. ಸಂಬಂಧಿಕರಿಗಿಂತ ಹೆಚ್ಚಾಗಿ ಅಂದರೆ ಬ್ಲಡ್ ರಿಲೇಷನ್ಶಿಪ್ಪೇ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಇವರು ಅಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತು ನನಗೆ ಕೆಲವೊಂದು ಸತಿ ಬೇಜಾರಾದಾಗ, ಸಣ್ಣ ಪುಟ್ಟ ಮನೇಲಿ ಬೇಜಾರು ಇದ್ದೇ ಇರುತ್ತೆ ಅಲ್ವಾ, ಅಂಥ ಟೈಮಲ್ಲೆಲ್ಲ ಮೇಲ್ಗಡೆ ಹೋಗ್ಬಿಡ್ತಿದ್ದೆ, ಆರಾಮಾಗಿ ಮಾತಾಡ್ಕೊಂಡು ಕಾಲ ಕಳ್ಕೊಂಡು ಬರ್ತಾಯಿದ್ದೆ. ಸೊ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಸೊಪ್ಪು ಸೋಸ್ತಾ ಇದ್ದೀವಿ. ಅವಳು ಭವ್ಯ, ನಾನು ಸೋಸ್ತೀನಕ್ಕ ಅಂದ್ಕೊಂಡು, ಬೇಡ ಕಣೆ ಕೂತ್ಕೊಳ್ಳೆ ಅಂತಂದರೂ ಕೇಳಲಿಲ್ಲ. ಸೊ ಎಲ್ಲ ಬಾಕ್ಸ್ಗಳು ಮಾಡ್ಕೊಂಬಿಟ್ಟಿದ್ದೀನಿ, ಅದಕ್ಕೆಲ್ಲ ಸೋಸ್ತಾ ಇದ್ದೀನಿ. ತಮ್ಲೈನಲ್ಲಿ ನೀವು ನೋಡಿರೋ ಹಾಗೆ ಒಂದು ವಾರ ಅಲ್ಲ, 15 ದಿವಸ ಅಲ್ಲ, ತಿಂಗಳಲ್ಲ, ವರ್ಷಗಟ್ಟಲೆ ನೀವು ಸೊಪ್ಪನ್ನ ಅಥವಾ ಏನು ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಪ್ರಿಸರ್ವ್ ಮಾಡಿಟ್ಬೋದು ಅಂತ ನಾನು ಹಾಕಿದ್ದೀನಿ. ಖಂಡಿತ ಅದು ದೊಡ್ಡ ಸುಳ್ಳು. ಇದೇನಪ್ಪ ತಮ್ಲೈನಲ್ಲಿ ಹಂಗೆ ಹಾಕ್ಬಿಟ್ಟು ಈಗ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಾ. ನಂಗೆ ತುಂಬ ದಿವಸಗಳಿಂದ ಇದನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ಆಸೆ ಇತ್ತು. ಕೆಲವು ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವು ವೀಡಿಯೋಸ್ ಆಗಿರ್ಬೋದು ನಾನು ನೋಡಿದ್ದೀನಿ, ಈ ಥರ ಮಾಡಿಟ್ರೆ ವರ್ಷ ಆದರೂ ಕೆಡಲ್ಲ, 6 ತಿಂಗಳಾದರೂ ಕೆಡಲ್ಲ ಅಂತ. ದಯವಿಟ್ಟು ಆ ಥರ ಮಾಡಿಬಿಡಿ. ಬೇಜಾನ್ ಮಾರ್ಕೆಟಲ್ಲಿ ರೋಡಲ್ಲೆಲ್ಲ ನಿಮಗೆ ತರಕಾರಿ ಇದೇನು ಸಿಗದಿರೋ ವಸ್ತು ಖಂಡಿತ ಅಲ್ಲ. ದಯವಿಟ್ಟು ಫ್ರಿಜ್ಜಾಗೆ ಯೂಸ್ ಮಾಡಿ. ಅದನ್ನು ಕರಿಬೇವು, ಕೊತ್ತಂಬರಿ ಅದೆಲ್ಲ ದಿನ ಸಿಗೋವಂಥ ವಸ್ತುನೇ. ಅದನ್ನ ಏನಕ್ಕೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಶೇಖರಿಸಿಡಬೇಕು ಅನ್ನೋದು ನನ್ನ ಪ್ರಶ್ನೆ. ಅದರಲ್ಲಿ ಏನಿರುತ್ತೆ, ನಾವು ತಿಂತಿರೋದೇ ಆಲ್ರೆಡಿ ವಿಷ ಅಂಥದ್ದು, ಮತ್ತೆ ಅದನ್ನು ವರ್ಷಾನುಗಟ್ಟಲೆ ಪ್ರಿಸರ್ವ್ ಮಾಡಿಟ್ರೆ ಅದರಲ್ಲಿ ಏನು ಸಿಗುತ್ತೆ ಹೇಳಿ ಅಲ್ವಾ. ಸೊ ನಾನು ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅಂತಲೇ ಕೆಲವರೆಲ್ಲ ಹೇಳ್ತಾರೆ. ಅದರಲ್ಲೂ ಕೊರೋನಾ ಟೈಮಲ್ಲಂತೂ ನಾನು ಸೊಪ್ಪನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆಲ್ಲ ನೋಡ್ಬಿಟ್ಟಿದ್ದೀನಿ. ಸೀರಿಯಸ್ಲಿ ಅದನ್ನು ಸಿಗದಿರೋ ವಸ್ತುನ ವಾರಗಟ್ಲೆ, ಮಿನಿಮಮ್ ಅಂತಂದರೆ ಒಂದು 2-3 ದಿನ ಯೂಸ್ ಮಾಡಿ ತರಕಾರಿನ ಖಾಲಿ ಮಾಡಿಬಿಡ್ಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಅಂತ ಇಟ್ಕೊಳ್ಳಿ. ಏನೋ ತುಂಬ ಬ್ಯುಸಿ ಇದ್ದೀವಿ, ಎಲ್ಲರೂ ವರ್ಕಿಂಗ್ ಇದ್ದಾರೆ, ಹಾಗೂ ಏನೇ ವರ್ಕಿಂಗ್ ಇದ್ದರೂ ಡೈಲಿ ಓಡಾಡ್ತಿರ್ತೀವಿ, ಎಲ್ಲೋ ಹೋಗ್ತಾ ಬರ್ತಾ ಒಂದೊಂದು ವಸ್ತುನ ಕೈಲಿ ಹಿಡ್ಕೊಂಬಿಟ್ರೆ ಆಗೋಯ್ತಪ್ಪ.
ಅದಕ್ಕೆ ಅಷ್ಟೊಂದು ತಿಂಗ್ಳುಗಟ್ಟಲೆ ಶೇರ್ ಮಾಡಿಡೋಕ್ಕೆ ಟಿಪ್ಸು ಆ ಥರ ಎಲ್ಲ ಮಾಡೋ ಅಗತ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಥರ ಆಗಬಾರ್ದು. ಇವಾಗಿನ ದಿನಗಳಲ್ಲಿ ಫ್ರಿಜ್ಜೇ ಯೂಸ್ ಮಾಡಬಾರ್ದು, ಓವನ್ ಯೂಸ್ ಮಾಡಬಾರ್ದು, ಹಾಗೆ ಹೀಗೆ ಅಂತ ಎಲ್ಲ ಇದು ಮಾಡೋ ಇದರಲ್ಲಿ ಒಂದು ತಿಂಗಳಾದರೂ ಕೆಡಲ್ಲ. ಅದನ್ನು ಬಾಕ್ಸಲ್ಲಿ ಹಾಕಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಮೇಲ್ಗಡೆ ಟಿಶ್ಯೂ ಪೇಪರ್ ಹಾಕಿ, ಕೆಲವರು ಸ್ಟೀಲ್ ಬಾಕ್ಸಲ್ಲೆಲ್ಲ ಬಟ್ಟೆಲೆಲ್ಲ ಸುತ್ತಿಟ್ಟು ಏನಕ್ಕೆ ಅಷ್ಟೊಂದು ಸರ್ಕಸ್ ಮಾಡೋವಂಥ ವಸ್ತುನ ಅದು. ಏನೋ ವರ್ಷಕ್ಕೊಂದ್ಸತಿ, ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಹೂ ಬಿಡ್ತು ನೋಡಿ, 12 ವರ್ಷಕ್ಕೊಂದ್ಸತಿ ಹೂ ಬಿಡುತ್ತೆ ಅಂತ, ಆ ಥರ ಏನಾದ್ರೂ ಏನೂ ಇಲ್ಲ. ದಿನ ಎಲ್ಲ ಗಲ್ಲಿಲೂ ಮಾರ್ತಾ ಇರ್ತಾರೆ. ದಿನ ಸಿಗೋವಂಥ ವಸ್ತುನೇ ಏನೋ ಒಂದು ಸ್ವಲ್ಪ ರೇಟಲ್ಲಿ ವೇರಿ ಆಗ್ಬೋದೇನೋ, ಅಷ್ಟು ಬಿಟ್ಬಿಟ್ರೆ ಅಂಥ ಟೈಮಲ್ಲಿ ಬೇಕಾದರೆ ಓಕೆ, ಒಂದು ವಾರ 10 ದಿವಸ ತನಕ ಇಡ್ಬೋದಪ್ಪ. 6 ತಿಂಗಳು ಇಟ್ರೂ ಕೆಡಲ್ಲ. ಡೆಫಿನೆಟಾಗಿ ಆ ಥರ ಯಾವುದೇ ರೀತಿಯ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಡಿ ಅನ್ನೋದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಸೊ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ಳೋ ರೀತಿ ಅಂತ ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ನಾನಂತೂ ಕೆಲವೊಂದು ಐಟಮ್ಸ್ನ ಫ್ರಿಜ್ ಒಳಗೆ ಇಡೋದೇ ಇಲ್ಲ, ಎಲ್ಲ ಹೊರಗಡೆನೇ ಇಟ್ಬಿಡ್ತೀನಿ. ಬಿಕಾಸ್ ನಮ್ಮ ಆರೋಗ್ಯ, ನಾವೇನೇ ದುಡಿಯೋದು ಏನೇ ಮಾಡಿದ್ರು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಲ್ವ. ಅದಕ್ಕೋಸ್ಕರ ನಿಮಗೆ ಈ ಅನಿಸಿಕೆ ಏನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿದ್ದು. ಯಾರೋ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ವರ್ಷಗಟ್ಟಲೆ ಇಡೋಕ್ಕೆ ಅಂತ ಟಿಪ್ಸ್ ಹೇಳ್ತೀನಿ ಅಂದ್ಬಿಟ್ಟು ಹಿಂಗೆ ಹೇಳ್ತಾ ಇವಳೆ ಅಂತ ಅಂದ್ಕೋಬೇಡಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಟಿಪ್ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನ್ನಿಸ್ತು ಅಂತ ಡೆಫಿನೆಟಾಗಿ ಮೆಸೇಜ್ ಮಾಡಿ ತಿಳಿಸಿ, ಓಕೆನಾ. ಸೊ ನಾನಿಲ್ಲಿ ಭವ್ಯ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಯಸ ಮಾಡಿ ಒಂದಷ್ಟು ಪೊಟ್ಯಾಟೊ ಬೋಂಡ ಅಂತ ಕೇಳ್ತಾ ಇದ್ದೆ ಅಂದ್ಬಿಟ್ಟು ಪಾಯಸಕ್ಕೆ ಇಟ್ಟಿದ್ದೀನಿ. ಇವಾಗ ಆಲೂಗಡ್ಡೆ ಹೆಚ್ಕೋತಾ ಇದ್ದೀನಿ. ಕೆಲಸ ಮಾಡ್ತಾ ವೀಡಿಯೋ ನೋಡ್ತಾ ಇದ್ದರೆ ನಿಮಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ. ನಾನು ಯಾವುದೇ ರೀತಿ ರೆಸಿಪಿ ಥರ ಏನು ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಿಟ್ಟು ಬರೆಸ್ತಾ ಇದ್ದಾನೆ ನನಗೆ ಅಂತ. ಸೊ ಪಾಯಸ ಆಯಿತು, ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಹುರ್ಕೋತಾ ಇದ್ದೀನಿ. ಪಾಯಸಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಲು ಪಾಯಸ ಮಾಡಿದ್ದೆ ನಾನು. ಸೊ ಪ್ರಣವ್ ಕೂಡ ತುಂಬ ದಿವಸ ಪಾಯಸ ಅಂತ ಕೇಳ್ತಾ ಇದ್ದ. ಸೊ ಅವಳು ಬಂದಿದ್ಲು ಅಲ್ವಾ, ಅದಕ್ಕೋಸ್ಕರ ಇವಾಗ ಪಾಯಸ ಎಲ್ಲ ಮಾಡಿದ್ದಾಯಿತು. ಸೊ ಬೋಂಡ ಮಾಡೋಣ, ಆವಾಗಲೇ ಹೇಳಿದ್ನಲ್ಲ ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೀನಿ. ಸೊ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಅಜ್ವಾನ ಹಾಕಿ ನೀರು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಕೂಡ ನಾನು ಒಂದು ಸ್ವಲ್ಪ ಬಜ್ಜಿ ಬೋಂಡ ಥರ ಏನೋ ಮಾಡಿದ್ದೆ, ಅದು ಸ್ವಲ್ಪ ಇತ್ತಲ್ಲ, ಹಾಗಾಗಿ ಸೊ ಅವಳ ಜೊತೆ ಕೆಲಸ ಮಾಡಿದ್ದೆ ಗೊತ್ತಾಗಲಿಲ್ಲ. ಸೊ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬಿಡುವಾಗ ತೊಳಿತೀನಿ ಹಂಗೆ ಅಂತ ಇಲ್ಲು, ಅಯ್ಯೋ ಬೇಡ ಇರು ಭವ್ಯ ಅಂದ್ಕೊಂಡು ಎಲ್ಲ ಪಾತ್ರೆ ತೊಳೆದು ಅವಾಗವಾಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನಗೆ ನಾಳೆ ಬೆಳಿಗ್ಗೆ 3 o'clock ನಾನು ಹೋಗಬೇಕಾಗಿದೆ ಬೇರೆ ಕಡೆ. ಸೊ ಅದಕ್ಕೋಸ್ಕರ ಆ ವ್ಲಾಗ್ ಕೂಡ ನಿಮಗೆ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ, ಎಲ್ಲಿಗೆ ಹೋದೆ ಏನು ಮಾಡಿದೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತು ಬೆಳಗ್ಗೆ ರಿಸ್ಕ್ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಯೂಶಲಿ ರಾತ್ರಿನೇ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಏನೇ ನಾವು ಲೇಟಾಗಿ ಎದ್ರು ಅಥವಾ ಯಾವುದೇ ಮೂಡಲ್ಲಿ ಎದ್ರೂ ಕಿಚನ್ ನೋಡಿ ಅಡುಗೆ ಏನಾದರೂ ಗಲೀಜಾಗಿದ್ದರೆ ಅಡುಗೆ ಮನೆ ಒಳಗಡೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ, ಕ್ಲೀನಾಗಿರಬೇಕು. ಅದಕ್ಕೋಸ್ಕರ
ಇದೊಂದು ರೊಟೀನ ಫಾಲೋ ಮಾಡಿಕೊಂಡ್ರೆ ಎಷ್ಟೇ ಸುಸ್ತಾಗಿದ್ರು ಕೆಲವೊಂದು ಸತಿ ಸ್ಕಿಪ್ ಮಾಡ್ಬೋದು, ಬಟ್ ನಾರ್ಮಲಾಗಿ ಈ ಥರ ಕ್ಲೀನ್ ಮಾಡಿದರೆ ಮತ್ತು ಜಿರಳೆಗಳೆಲ್ಲ ತುಂಬ ಜಾಸ್ತಿ ಆಗುತ್ತೆ ಪಾತ್ರೆಗಳೆಲ್ಲ ಹಾಗೆ ಬಿಟ್ಟು ಮಲ್ಕೊಂಡ್ರೆ. ಅಕ್ಕಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಅಕ್ಕಿ ಬಾಕ್ಸ್ನ ಎಲ್ಲ ನೀಟಾಗಿ ತೊಳೆದು ಇಡ್ತಾ ಇದ್ದೀನಿ. ಇಲ್ಲಿ ಕಡೆ ಬೋಂಡ ಕೂಡ ರೆಡಿ ಆಗ್ತಾ ಇದೆ. ಸೊ ಟೈಮ್ ಇತ್ತಲ್ವ, ಅದಕ್ಕೋಸ್ಕರ ಒಂದಷ್ಟು ಅವಾಗವಾಗೆ ನಾನು ಪ್ಯಾರಲಲ್ಲಾಗೂ ಆ ಕೆಲಸಗಳನ್ನೂ ಕೂಡ ಮಾಡ್ಕೋತಾ ಇರ್ತೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗಿತ್ತು ಬೋಂಡ ಮಾತ್ರ. ಪ್ರಣವ್ ಫೇವ್ರೇಟ್ ಅಂತ ಹೇಳ್ಬೋದು. ಬೋಂಡ ಬಜ್ಜಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ರೋಡಲ್ಲಿ ಹೋಗ್ತಾ ಇದ್ರೆ ಸ್ಮೆಲ್ ಬಂದರೆ ಸಾಕು, ನಂಗೆ ಬೋಂಡ ಬೇಕು ಅಂತ ಕೇಳ್ತಾ ಇರ್ತಾನೆ. ವಾರಕ್ಕೊಮ್ಮೆ ಆದರೂ ನಾನು ಯಾವುದಾದ್ರೂ ಒಂದು ಬೋಂಡ ಬಜ್ಜಿ ಆ ಥರ ಏನಾದರೂ ವಡೆ ಆ ಥರ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು, ಒಂದು ಕೂಡ ಪಾತ್ರೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ಅಷ್ಟು ಪಾತ್ರೆಗಳನ್ನ ಇಲ್ಲಿ ಹಾಕಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಒಣಗಿರುತ್ತಲ್ವ ಹಾಗೆ ಇಟ್ಕೋಬೋದು. ಎಲ್ಲ ಕಬೋರ್ಡ್ಸ್ ಒಳಗಡೆ ಇರೋದ್ರಿಂದ ಡ್ರೈ ಮಾಡಿ ಇಟ್ಟರೆ ಬೆಟರು, ಇಲ್ಲ ಕಬೋರ್ಡ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ಮತ್ತು ಮನೆ ಬಿಡೋ ಟೈಮಲ್ಲಿ ಓನರ್ ಆಮೇಲೆ ನಮ್ಮನ್ನು ಇಟ್ಕೋತಾರೆ, ಯಾಕೆಲ್ಲ ಹಾಳು ಮಾಡಿದರೆ ಎಲ್ಲ ಪೇ ಮಾಡಿ ಅಂತ. ಸೊ ಎಲ್ಲ ಕಂಪ್ಲೀಟಾಗಿ ಕಿಚನ್ನ ಕ್ಲೀನ್ ಮಾಡಿ ಆಯಿತು. ನಾನು ಒರೆಸೋದು ಆ ಥರ ಎಲ್ಲ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದೆ, ಹಂಗಾಗಿ ಒರೆಸೋ ಥರ ಎಲ್ಲ ಏನೂ ಶೇರ್ ಮಾಡ್ತಾಯಿಲ್ಲ. ಕಂಪ್ಲೀಟ್ ಕ್ಲೀನ್ ಮಾಡಿ ಇಟ್ಟಿರೋ ಕಿಚನ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಕಂಪ್ಲೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ತುಂಬ ಸುಸ್ತು ಆಗಿದೆ. ಎಲ್ಲ ಕಂಪ್ಲೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದಾಗ ಆರಾಮಾಗಿ ಕೆಲಸಗಳು ಶುರು ಮಾಡ್ಕೋಬೋದು ಅಂತ. ಮತ್ತು ಎಲ್ಲ ಹಾಗೆ ಇದ್ಬಿಡುತ್ತೆ, ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದು ಎರಡು ಬಿಟ್ಟರೆ ಇನ್ನೆಲ್ಲ ಅಡುಗೆಗಳು ಖಾಲಿ ಆಗಿದೆ. ಏನೋ ಅಡುಗೆನೂ ಇಲ್ಲಾಂದರೆ ಸಾಂಬಾರು ಏನಾದರೂ ಅದೊಂದು ಪಾತ್ರೆ ಇರುತ್ತೆ ಅಷ್ಟೇ. ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಮಾಡೋ ಅಂಥದ್ದು ಏನೂ ಇಲ್ಲ. ಎಲ್ಲ ಅಡುಗೆ ಖಾಲಿ ಆಗಿರೋದ್ರಿಂದ ಶೆಲ್ಫ್ ಫುಲ್ ಖಾಲಿ ಆಗಿದೆ ಅಷ್ಟೇ. ನೀರಿನ ಜಗ್ಗು ಇದು ಯಾವಾಗೂ ಇಟ್ಟೇ ಇರ್ತೀನಿ ನಾನು. ಅದಾದಮೇಲೆ ಇದು ಕೆಟಲ್ ಒಂದು. ಸೊ ಗ್ಯಾಸ್ ಕೂಡ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇಷ್ಟೇ ಆಯಿತು. ಇನ್ನು ಮಲ್ಕೊಳ್ಳೋದಷ್ಟೇ. ಒಂದು ವಾಕ್ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ, ತುಂಬ ಲೇಟಾಗಿ ಸುಸ್ತಾಗಿದೆ ಅಂದರೆ ಬೇಡ, ಇಲ್ಲಾಂದರೆ ಹಾಗೆ ಮಲ್ಕೊಳ್ಳೋಣ ಅಂತ. ಹಾಗೆ ಅವಾಗ ಹೇಳಿದೆ, ಹೀಗೆ ಭವ್ಯ ಬಂದಿದ್ದಾಳೆ, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಫುಲ್ ಆಟ ಆಡ್ತಾ ಇದ್ದಾನೆ, ಕಿಚ್ಚಾಡ್ತಾ ಇದ್ದಾನೆ. ಸೊ ಇಷ್ಟೇ. ಅವಾಗ ನೆಕ್ಸ್ಟ್ ಏನಾದರೂ ವಾಕ್ ಹೋದರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ತೀನಿ. ಸ್ವಿಚ್ ಎಲ್ಲ ಆಫ್ ಮಾಡಿ ನಮ್ಮ ಕ್ಲೀನ್ ಕಿಚನ್. ಸೊ ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ನಾನು ಬಸ್ಸಾರು ಮಾಡಿದ್ದೆ ಮಧ್ಯಾಹ್ನ. ಸೊ ಅದಕ್ಕಂತಲೇ ಪಾಯಸ ಮತ್ತು ಬೋಂಡ ಮಾಡಿ ಇವಾಗ ಬಸ್ಸಾರು ಅನ್ನ ಊಟ ಮಾಡಿ, ಮುದ್ದೆ ಮಾಡಿದರೆ ಸರಿ ಹೋಗಲ್ಲ, ಪಾಯಸ ಮಾಡಿದ್ವಲ್ಲ. ಸೊ ಅದಕ್ಕೆ ಊಟ ಎಲ್ಲ ಪಾಪುದೆಲ್ಲ ಮುಂಚೆನೇ ಆಗೋಗಿತ್ತು. ಸೊ ವಾಕ್ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಮೇಲೆ ಹೋಗೋಣ ಬಾ ಅಕ್ಕ, ಮೇಲ್ಗಡೆ ಟೆರೆಸ್ ಎಲ್ಲ ನೋಡ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂದ್ಕೊಂಡು ಇವಾಗ ಮೇಲ್ಗಡೆ ಬಿಟ್ಟು ನಮ್ಮ ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ತುಂಬ ಶಾಂತ ಇರುತ್ತೆ ಟೆರೆಸ್ಸು, ಯಾರೂ ಕೂಡ ಹೆಚ್ಚಾಗಿ ಬರೋದಿಲ್ಲ. ಆವಾಗವಾಗ ಬಂದು ಅವ್ರು ಹೋಗ್ತಾರೆ ಅನಿಸುತ್ತೆ ಅಷ್ಟೇ. ಸೊ ಹಂಗಾಗಿ ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ತಣ್ಣಗೆ, ಯಾವ ರೆಸಾರ್ಟು ಯಾವ ಟೂರಿಸ್ಟ್ ಪ್ಲೇಸಿಗೆ ಹೋಗೋದು ಬೇಡ, ಅಷ್ಟು ಚೆನ್ನಾಗಿ ಫೀಲ್ ಅನಿಸುತ್ತೆ ಇಲ್ಲಿ ಮೇಲ್ಗಡೆ ಬಂದರೆ. ನೋಡ್ತಾ ಇರ್ಬೋದು ನೀವು. ಸೊ ಇಬ್ಬರು ಒಂದು ಸ್ವಲ್ಪ ಮಾತಾಡಿ ಇದು ಮಾಡಿ ನನಗೆ ಸಿಕ್ಕಾಬಟ್ಟೆ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬೇಜಾರು ಆಗ್ತಾಯಿತ್ತು, ಈ ಕಡೆ ಖುಷಿನ ಆಗ್ತಾಯಿತ್ತು. ಹಳೆ ಮನೆಯದೆಲ್ಲ ನೆನೆಸ್ಕೊಂಡು ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಇವ್ರನ್ನೆಲ್ಲ. ಏನೇ ಬೇಜಾರಾದರೂ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ ಅವ್ರ ಜೊತೆ ಎಲ್ಲ.
ತುಂಬ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಯಾರಿಗಾದರೂ ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಅಂದೆ ಅಂತ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ಅಂತ ಹೇಳ್ತಾ, ಈಗ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇಂಥದ್ದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ ಫ್ರೆಂಡ್ಸ್.